ಪಿಲ್ಲರ್ ಅಂತಾನೆ ಹೇಳಬಹುದು. ಶೇಷಾದ್ರಿ ಸರ್ ಅವರು ಇವಾಗಲೇ ಟೂರ್ನಮೆಂಟ್ಗೆ ಆಗಮಿಸಿದ್ದಾರೆ. ಮುಖ್ಯ ವೇದಿಕೆಯಲ್ಲಿ ಪಂದ್ಯಾಟದ ವೀಕ್ಷಣೆ ಮಾಡ್ತಾ ಇದ್ದಾರೆ. ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಆತ್ಮೀಯ ಆಧಾರದ ಸ್ವಾಗತನ ಬಯಸ್ತಾ ಇದ್ದಾವೆ. ಒಂದು ಮೊಬೈಲ್ ಕೊಡಿ ಸುಹಾಸ್. ಸ್ಕೋರ್ ಹೇಳಕ್ ಮೊಬೈಲ್ ಇಲ್ಲ ಸರ್, ಇಲ್ಲಿ ಚಾರ್ಜ್ ಖಾಲಿ. ಹಲೋ, ಡಿಜೆ ಆಫ್ ಮಾಡಿ. ಹಲೋ, 1 ಓವರ್ಗಳ ಮುಕ್ತಾಯದಲ್ಲಿ ತಂಡ ಮೊತ್ತ 11-1. ಇಂಡಿಯನ್ ಬಾಯ್ಸ್ won the toss, selected to field first. ಇಲ್ಲಿ ಪವರ್ ಹಿಟ್ಟರ್ ಮೊದಲ ಹಂತದಲ್ಲಿ ಒಂದು ಭರ್ಜರಿ ಆಟವನ್ನು ತೋರ್ಪಡಿಸಿದ್ರು ಕೂಡ ಇಲ್ಲಿ ಒಂದು ವಿಕೆಟ್ ನಷ್ಟವನ್ನು ಕಂಡುಕೊಳ್ತಾ ಇದೆ. ಅಂಡ್ ಆಫ್ ವೆರಿ ಫಸ್ಟ್ ಓವರ್ 11 for 1 ಇಂಪಾರ್ಟೆಂಟ್ ವಿಕೆಟ್ ಕೂಡ. ಹಗಲು ರಾತ್ರಿಯ ಒಂದು ಪಂದ್ಯಾಕೂಟಕ್ಕೆ ಆಗಮಿಸತಕ್ಕಂಥ ಎಲ್ಲಾ ಪ್ರೇಕ್ಷಕರಿಗೆ ಆತ್ಮೀಯ ಸ್ವಾಗತನ ಬಯಸ್ತಾ ಇದ್ದೇವೆ. ನೇತಾಜಿ ಕ್ರಿಕೆಟರ್ಸ್ ಗೌನಿಪಲ್ಲಿಯ ಒಂದು ತಂಡ, ಬಾಜಿ ಅವರ ನಾಯಕತ್ವದಲ್ಲಿ ಬಹಳಷ್ಟು ಪಂದ್ಯಾಕೂಟವನ್ನು ಜಯಿಸಿರ್ತಕ್ಕಂಥ ಒಂದು ತಂಡ. ನಾವು ಕಂಡ ಹಾಗೆ ಬಹಳಷ್ಟು ಅತ್ಯುತ್ತಮ ತಂಡವಾಗಿ ಗುರುತಿಸಲ್ಪಡ್ತಾ ಇದೆ ಈ ಭಾಗದಲ್ಲಿ. ಅವರ ಮಿತ್ರರು ಮಾಡ್ತಕ್ಕಂಥ ಅವಿರತ ಶ್ರಮದ ಪಂದ್ಯಾಕೂಟ ಇಲ್ಲಿ ಮುಂದುವರಿಕೆಯನ್ನು ಕಾಣ್ತಾ ಇದೆ. 2ನೇ ಓವರ್ಗಾಗಿ ಹೊಸ ಬೌಲರ್ ನವೀದ್ ಅವರನ್ನ ಪರಿಚಯ ಮಾಡ್ತಾ ಇದೆ ಅಂಕಳ ಭಾಗದಲ್ಲಿ. ಈ ಹಿಂದಿನ ಪಂದ್ಯಾಟವನ್ನು ಬಾಗೇಪಲ್ಲಿ ನಂಬಲು ಅಸಾಧ್ಯ ರೀತಿಯ ಒಂದು ಜಯವನ್ನು ದಾಖಲಿಸಿದ್ರು. ಶಾಟ್ ಆಗಿತ್ತು, ತನ್ಮೂಲಕ ಕಾಯ್ತಕ್ಕಂಥ ಕೈಗಳಿಗೆ ಸುಲಭದ ಕ್ಯಾಚ್ ಅನ್ನ ನೀಡ್ತಾ ಇದ್ದಾರೆ. ವೆಂಕಿ ಔಟ್, ವೆಂಕಿ ಇನ್ನಿಂಗ್ಸ್ ಮುಕ್ತಾಯ.
ಇತ್ತ ಹೊಸ ದಾಂಡಿಗನ ಸೇರ್ಪಡೆ ಗಂಗೂಲಿ ಅದೇ ಯಾವ ರೀತಿ ಆಟವನ್ನು ತೋರ್ಪಡಿಸ ನೋಡಬೇಕಾಗಿದೆ. ವರ್ಮಾ 2 ಚೆಂಡು 10 ಓಟವನ್ನು ದಾಖಲಿಸಿದ್ರು. 11-2 ಚಾಲ್ತಿಯ ಓವರ್ನಲ್ಲಿ ಬೌಲರ್ಸ್ ಬ್ಯಾಕ್ ಆಟವನ್ನು ಆಡುವಂತ ಪ್ರಯತ್ನ. ಲಾಂಗ್ ಆಫ್ ನಲ್ಲಿ 1 ಓಟದ ಸೇರ್ಪಡೆ ಅತ್ಯುತ್ತಮ ಒಂದು ಕ್ಷೇತ್ರ ರಕ್ಷಣೆಯನ್ನು ಸೃಷ್ಟಿಸ್ತಾ ಇದೆ. ಪವರ್ ಪ್ಲೇ ಹಂತದ ಓವರ್ನ ಮುಕ್ತಾಯದಲ್ಲಿ 5 ಓವರ್ಗಳ ಪಂದ್ಯ, 5 ಬೌಲರ್ಗಳನ್ನ ಪರಿಚಯ ಮಾಡುವಂತ ಈ ಒಂದು ಪಂದ್ಯಕೂಟ ನೇತಾಜಿ ಟ್ರೋಫಿಗಾಗಿ ಹಗಲು ರಾತ್ರಿಯ ಪಂದ್ಯಕೂಟವನ್ನು ಮೊಟ್ಟ ಮೊದಲ ಬಾರಿ ನಡೆಸ್ತಕ್ಕಂಥ ಒಂದು ಹೆಮ್ಮೆಯ ಸಂಸ್ಥೆಯಾಗಿ ಗುರುತಿಸಲ್ಪಡ್ತಾ ಇದೆ ಕಣ ಭಾಗದಲ್ಲಿ. ಮತ್ತೆ 3ನೇ ಬಾರಿ ನವೀತ್. ಓ ವಾಟ್ ಎ ಡೆಲಿವರಿ, ಸುಂದರತೆ ಚೆಂಡು. ಬಹಳಷ್ಟು ಅಪೀಲ್ಗಳನ್ನ ಮಾಡ್ತಕ್ಕಂಥ ಬೌಲರ್ಗಳಿಗೆ ಅಂಪೈರ್ ನಾಟ್ ಔಟ್ ಎನ್ನುವ ಸೂಚನೆ ನಿರ್ಣಯವನ್ನು ತೋರ್ಪಡಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ 3 ಚೆಂಡು, ಮೊದಲ ಚೆಂಡಿನಲ್ಲಿ ವಿಕೆಟ್ ಅನ್ನು ಪಡ್ಕೊಂಡು ಈ ಒಂದು ಯಶಸ್ಸಿನ ಬೌಲಿಂಗ್ ಅನ್ನ ಕಂಡುಕೊಳ್ತಾ ಇದ್ದಾನೆ ನವೀದ್ ಫ್ರಮ್ ಇಂಡಿಯನ್ ಬಾಯ್ಸಿನ ಪರವಾಗಿ. 12ಕ್ಕೆ 2 ಹುದ್ದರಿ ಆಘಾತವನ್ನು ಕಾಣ್ತಾ ಇದೆ. ತೀರಾ ಫುಲ್ ಟಸ್ ಆಗಿ ಬಿದ್ದ ಚೆಂಡು. ಬೌಲರ್ಸ್ ಬ್ಯಾಕ್ ಆಟ ಮತ್ತೆ ಮುಂದುವರಿಕೆ. ಲಾಂಗ್ ಆಫ್ ಮತ್ತು ಲಾಂಗ್ ಆನ್ ಭಾಗದಲ್ಲಿ ಕ್ಷೇತ್ರ ರಕ್ಷಣೆಯನ್ನ ಮಾಡ್ತಾ ಇದೆ ತಂಡದ ಮೊತ್ತ 13ಕ್ಕೆ ತಲುಪ್ತಾ ಇದೆ ಚಾಲ್ತಿಯ 2ನೇ ಓವರ್ನಲ್ಲಿ. ಈ ಓವರ್ನಲ್ಲಿ ಇನ್ನೂ ಕೂಡ 2 ಚೆಂಡು ಬಾಕಿ ಇದೆ. ನವೀದ್ ಓವರ್ ಮುಕ್ತಾಯದಲ್ಲಿ ಗಂಗೂಲಿ ಮತ್ತು ವರ್ಮಾ ಪವರ್ ಹಿಟ್ಟರ್ಸಿನ ಪರವಾಗಿ. ಶಾರ್ಟ್ ರೈಸಿಂಗ್ ಡೆಲಿವರಿ, ದಾಡು ಚೆಂಡಿನ ಸಂಪರ್ಕವನ್ನ ಕಂಡುಕೊಳ್ತಾ ಇಲ್ಲ. ಬ್ಲೈಂಡ್ ಹಿಟ್, ಕ್ರೂಡುತನದ ಹೊಡೆತವನ್ನ ಈ ಹಂತದಲ್ಲಿ ದಾಖಲಿಸಿದ್ರು. 8 ಟವರ್ಗಳ ಅಡಿಭಾಗದಲ್ಲಿ ಒಂದು ಸುಂದರತೆಯ ಪಂದ್ಯಕೂಟವನ್ನು ನಡೆಸ್ತಕ್ಕಂಥ ಈ ಭಾಗದ ಒಂದು ಜನಪ್ರಿಯ ತಂಡ ನೇತಾಜಿ ಕ್ರಿಕೆಟರ್ಸ್ ಗೋನ್ಪಲ್ಲಿಯ ತಂಡ. 20 ತಂಡಗಳನ್ನು ಕರೆಸಿ ಆಡಿಸಿದಂತ ಒಂದು ಯಶಸ್ಸಿನ ಪಂದ್ಯಕೂಟ ಇವತ್ತು ಆರಂಭವನ್ನು ಕಾಣ್ತಾ ಇದೆ. 6ನೇ ರೂಪದಲ್ಲಿ ಮುಂದುವರಿಕೆಯೂ ಕೂಡ. ಶಾರ್ಟ್ ಆಗಿತ್ತು, ಲಾಭನ ಪಡ್ಕೊಳ್ತಾ ಇಲ್ಲ. ಮತ್ತೆ ಕಂಪ್ಲೀಟ್ಲಿ ಬೀಟನ್. 2 ಓವರ್ಗಳ ಮುಕ್ತಾಯದಲ್ಲಿ 13ಕ್ಕೆ 2 ಈ ಹಂತದಲ್ಲಿ ಮತ್ತೆ ಓವರ್ ಟು ಡಿಜೆ. ಮತ್ತೆ ಪಂದ್ಯ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಸೆಟು ತನ್ಮೂಲಕ ಡೀಪ್ ಎಕ್ಸ್ಟ್ರಾ ಕವರ್ಸ್ ಅಲ್ಲಿ ದಬ್ಬ ಪ್ರಯತ್ನ ಮಾಡಿದ್ರು. ಅಲ್ಲಿ ಪ್ರೊಟೆಕ್ಷನ್ ಇದೆ. 2ನೇ ಓಟವನ್ನು ಕೂಡ ಪೂರೈಕೆನ ಮಾಡಿಕೊಂಡ್ರು. ತಂಡದ ಮೊತ್ತ 15ಕ್ಕೆ ತಲುಪಿರ್ತಕ್ಕಂಥ ತಂಡ ಪವರ್ ಹಿಟ್ಟರ್ಸಿನ ತಂಡ. ವರ್ಮಾ ಬಹಳಷ್ಟು ಉತ್ತಮ ಒಂದು ಆಟವನ್ನ ತೋರ್ಪಡಿಸ್ತಾ ಇದ್ದಾನೆ. ಕಡಿಮೆ ಬೌಲ್ ನಲ್ಲಿ 13 ಓಟವನ್ನು ದಾಖಲಿಸಿದ್ರು. ಲೀಗಿನ ಪಂದ್ಯ ಆಟಗಳು ಮತ್ತೆ ಮುಂದುವರಿಕೆನ ಕಾಣ್ತಾ ಇದೆ ಹಂತದಲ್ಲಿ. ಮತ್ತೆ ಬೌಲರ್ಸ್ ಬ್ಯಾಕ್ ಆಟವನ್ನು ಆಡುವಂತ ಪ್ರಯತ್ನ. ಒಂದು ಓಟದ ಸೇರ್ಪಡೆ, ಕ್ಷೇತ್ರ ರಕ್ಷಣೆ ನಡವಳಿಕೆ. 1ರ ಬದಲಿಗೆ 2ನೇ ಓಟವನ್ನ ಪ್ರಯತ್ನ ಮಾಡಿದ್ರು. ಇಲ್ಲಿ ಯಾವುದೇ ಓಟಗಳು ಬರ್ತಾ ಇದೆ. 1 ಓಟದ ಸೇರ್ಪಡೆ ಕೂಡ 2ನೇ ಓಟಕ್ಕೆ ಪ್ರಯತ್ನಗಳಷ್ಟೇ ಮಾಡಿದ್ರು. ಆದ್ರೆ ಇಲ್ಲಿ ಕ್ಷೇತ್ರ ರಕ್ಷಣೆಯನ್ನ ಮಾಡ್ತಕ್ಕಂಥ ತಂಡ 16ಕ್ಕೆ ತಲುಪ್ತಾ ಇದೆ ಕೂಡ. ಮ್ಯಾಚ್ 3ನೇ ಓವರ್ನ ಚಾಲ್ತಿಯಲ್ಲಿ ಬಹಳ ಸುಂದರ ರನ್ನಿಂಗ್ ಬಿಟ್ಟು ವಿಕೆಟ್ಸ್ ಆಗ್ತಾ ಇದೆ. ತನ್ಮೂಲಕ
ರನ್ ಔಟ್ ಮಾಡುವ ಪ್ರಯತ್ನದಲ್ಲಿ ಅದ್ಯಾವ ರೀತಿ ಯಶಸ್ಸನ್ನ ಪಡ್ಕೊಳ್ತಾರೆ ನೋಡ್ಬೇಕಾಗಿದೆ. ಇದು ಗ್ರೌಂಡ್ ಅಂಪೈರ್ಸ್ ತೃತೀಯ ನೇತ್ರಕ್ಕೆ ಮೊರೆ ಹೋದ್ರು. ಎಲ್ಲರ ಚಿತ್ತ ತೃತೀಯ ನೇತ್ರದತ್ತ ಸಾಗುತ್ತೆ. ಬಹಳಷ್ಟು ಕ್ಲೋಸ್ ಆಗಿದೆ ನೋಡಿ. LED ಸ್ಕ್ರೀನ್ ಮುಖಾಂತರವಾಗಿ ನೋಡಬಹುದು. ಉತ್ತಮ ರೀತಿಯ ಒಂದು ಥ್ರೋ ಅನ್ನ ಮಾಡಿದ್ರು. ಇಲ್ಲಿ ಕೀಪರ್ ಅದನ್ನ ಅತ್ಯುತ್ತಮವಾಗಿ ಪಡ್ಕೊಂಡಿದ್ದಾರೆ. ಅದ್ಯಾವ ತೀರ್ಮಾನ ಹೊರಬೀಳುತ್ತೆ ನೋಡಬೇಕಾಗಿದೆ. S7 ಸ್ಪೋರ್ಟ್ಸ್ ಮುಖಾಂತರವಾಗಿ ಟೂರ್ನಮೆಂಟ್ ನೇರ ಪ್ರಸಾರ. ಉತ್ತಮ ರೀತಿಯ ಒಂದು ಕ್ಲಾರಿಟಿ ಜೊತೆಗಾಗಿ ಬಹಳಷ್ಟು ಚಂದದಾರನ ಹೊಂದಿರತಕ್ಕಂಥ ಈ ಭಾಗದ ಒಂದು ಜನಪ್ರಿಯ ತಂಡವಾಗಿ ಗುರುತಿಸಲ್ಪಡ್ತದೆ S7 ಸ್ಪೋರ್ಟ್ಸ್. ಇಲ್ಲಿ ತೃತೀಯ ನೇತ್ರ ನಾಟ್ ಔಟ್, ಯಾವುದೇ ಅಗತ್ಯವಿಲ್ಲ, ನಾಟ್ ಔಟ್ ಎನ್ನುವ ಸೂಚನೆ. ಪಂದ್ಯಾಟ ಮುಂದುವರಿಸಿಕೊಳ್ಳಿ, ಯಾವುದೇ ಆಘಾತ ಇಲ್ವಾ ಎನ್ನುವ ಸೂಚನೆ ಬರ್ತಾ ಇದೆ. 16ಕ್ಕೆ 2 ಹುದ್ದರಿ ಆಘಾತವನ್ನು ಕಂಡಿರ್ತಕ್ಕಂಥ ತಂಡ ಪವರ್ ಹಿಟ್ಟರ್ಸಿನ ತಂಡ. ವರ್ಮಾ ಒಂದೆಡೆ ಇದ್ರೆ ಗಂಗೂಲಿ ಇನ್ನೊಂದೆಡೆಯಲ್ಲಿ. ಶಾರ್ಟ್ ಆಗಿ ಬಿದ್ದ ಚೆಂಡು ಫುಲ್ ಮಾಡೋ ಪ್ರಯತ್ನ ಕ್ಷೇತ್ರ ಶಿರಭಾಗದ ಮೇಲ್ಭಾಗದಲ್ಲಿ ಅಪಾಯದ ಮುನ್ಸೂಚನೆ ಹೊಡೆತವನ್ನು ದಾಖಲಿಸ್ತಾ ಇದೆ. ಭರ್ಜರಿ ಸಿಕ್ಸರ್, ಆ ರೋಟದ ಸೇರ್ಪಡೆ. ರಿಪ್ಲೇ ಮುಖಾಂತರವಾಗಿ ನೀವು ಕಾಣಬಹುದಾಗಿದೆ ಸಿಕ್ಸರ್. ಮತ್ತೆ ಬೀಸುವ ಪ್ರಯತ್ನ ತನ್ಮೂಲಕವಾಗಿ ಥರ್ಡ್ ಮ್ಯಾನ್ ಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಮಾಡಿದ್ರು. ತನ್ಮೂಲಕವಾಗಿ ಇಲ್ಲಿ ಬೌಂಡ್ರಿ ಸೇವ್ ಆಗ್ತಾ ಇದೆ. ಕೇವಲ ಒಂದು ಓಟದ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಂಡ್ರು. ತಂಡದ ಮೊತ್ತ ಕೂಡ 24ಕ್ಕೆ ತಲುಪ್ತಾ ಇದೆ. ಚಾಲ್ತಿಯ 3ನೇ ಓವರ್ ಅಂತಿಮ ಚೆಂಡು. 5 ಓವರ್ಗಳ ಪಂದ್ಯ, 30 ಚೆಂಡುಗಳ ಆಟದಲ್ಲಿ ಇವಾಗಲೇ 2 ಓವರ್ 5 ಚೆಂಡುಗಳು ಮುಕ್ತಾಯವನ್ನು ಕಾಣ್ತಾ ಇದೆ. ಉತ್ತಮ ರೀತಿಯ ಆಟ. ಮತ್ತೊಂದು ಬೌಲರ್ಸ್ ಬ್ಯಾಕ್ ಆಟವನ್ನು ಮಾಡ್ತಾ ಇದೆ. ಲಾಂಗ್ ಆಫ್ ನಲ್ಲಿ ಒಂದು ಓಟದ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ ಕೂಡ. 43 ಓವರ್ಗಳಲ್ಲಿ ಕಾಲು ಶತಕ, 25 ಓಟವನ್ನು ದಾಖಲಿಸಿದ್ರು. ಶ್ರೀನಿವಾಸಪುರದಲ್ಲಿ ಕೂಡ ಬಹಳ ಉತ್ತಮ ರೀತಿಯ ಒಂದು ಹಗಲು ರಾತ್ರಿಯ ಪಂದ್ಯಾಕೂಟವನ್ನು ನಾವು ಕಂಡಿರ್ತಕ್ಕಂಥ ಪ್ರೇಕ್ಷಕರಿಗೆ ಮತ್ತೆ ಗೌನಿಪಲ್ಲಿಯಲ್ಲಿ ಅದ್ದೂರಿಯ ಕ್ರಿಕೆಟ್ ಪಂದ್ಯಾಕೂಟವನ್ನ ನಡೆಸ್ತಾ ಇದೆ ನೇತಾಜಿ ಕ್ರಿಕೆಟರ್ಸಿನ ತಂಡ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂತ ಎಲ್ಲಾ ಮಿತ್ರರಿಗೆ ನೇತಾಜಿ ಕ್ರಿಕೆಟ್ ಕ್ಲಬ್ ಬಹಳಷ್ಟು ಅತ್ಯುತ್ತಮ ರೀತಿಯ ಒಂದು ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದಾರೆ. 3 ದಿನಗಳ ಕಾಲ ಹಗಲು ರಾತ್ರಿಯಾಗಿ ಇದೇ ಮೈದಾನದಲ್ಲಿ ಯಾವ ತಂಡ ಜಯವನ್ನ ದಾಖಲಿಸ್ತಾರೆ ನೋಡಬೇಕಾಗಿದೆ ಅಷ್ಟೇ. ಇತ್ತ ಹೊಸ ಬೌಲರ್ ಸಿರಾಜ್ ಅವರನ್ನ ಪರಿಚಯ ಮಾಡ್ತಾ ಇದೆ. 2 ಕಡೆ ಬೌಲಿಂಗ್ ಅನ್ನ ಮಾಡುವಂತ ಒಂದು ಅವಕಾಶಗಳು, 2 ಕಡೆ ಬ್ಯಾಟಿಂಗ್ ಮಾಡುವಂತ ಅವಕಾಶಗಳು ನೇತಾಜಿ ಟ್ರೋಫಿಯಲ್ಲಿ. ಮತ್ತೆ ಗ್ರೌಂಡ್ ಶಾಟ್, ಒಂದೋಟದ ಸೇರ್ಪಡೆ. ಸ್ವತಃ ಬೌಲರ್ ಕ್ಷೇತ್ರ ರಕ್ಷಣೆ ಮಾಡುವ ಪ್ರಯತ್ನ ಮಾಡಿದ್ರು. ಕೇವಲ ಒಂದೋಟದ ಸೇರ್ಪಡೆ ಈ ಹಂತವನ್ನು ಕಂಡುಕೊಳ್ತಾ ಇದೆ. 20 ತಂಡಗಳು ಲೀಗ್ ಕಮ್ ನಾಕ್ಔಟ್, ಪ್ರತಿ ತಂಡಕ್ಕೂ 4 ಪಂದ್ಯ. ಈ ರೀತಿಯಾಗಿ ಇವತ್ತು ಆರಂಭ, ನಾಳೆ ಮುಂದುವರಿಕೆ, ನಾಡಿದ್ದು ಟೂರ್ನಮೆಂಟಿನ ಅಂತಿಮ ದಿನದ ಪಂದ್ಯಾಟಗಳು ಮುಂದುವರಿಕೆನ ಕಾಣುತ್ತೆ. ಈ ರೀತಿಯಾಗಿ ಯಶಸ್ಸನ್ನ ಪಡ್ಕೊಂಡಂತೆ ಈ ಭಾಗದ ಜನಪ್ರಿಯ ಆಟಗಾರರೆಲ್ಲ ಯುವ ಆಟಗಾರರು ನೆಚ್ಚಿಕೊಂಡು ಆಡುವಂತ ಈ ಪಂದ್ಯಕೂಟ 26ಕ್ಕೆ ತಲುಪ್ತಾ ಇದೆ. ಇದರ ಮಧ್ಯೆ ವೈಟ್ ಬಾಲ್, ಔಟ್ ಸೈಡ್ ಆಫ್ ಸ್ಟಂಪ್ ಎನ್ನುವ ಸೂಚನೆ ನಿರ್ಣಾಯಕರು ರವಾನಿಸಿದ್ರು. ಎಕ್ಸ್ಟ್ರಾ ಸೂಟಗಳ ಮುಖಾಂತರವಾಗಿ ಪವರ್ ಹಿಟ್ಟರ್ನ ಮೊತ್ತ 27ಕ್ಕೆ ತಲುಪ್ತಾ ಇದೆ. ಈ ತರ ಮತ್ತೆ ಬೀಸುವ ಪ್ರಯತ್ನ, ಲಾಂಗ್ ಆಫ್ ಮತ್ತು ಲಾಂಗ್ ಆನ್. 2 ಮಂದಿ ಕ್ಷೇತ್ರ ರಕ್ಷಕರು ಒಂದು ಕ್ಯಾಚ್ಗೆ ಪ್ರಯತ್ನ ಮಾಡಿದ್ರು. ಸುಲಭ ಕ್ಯಾಚ್ ಕೈ ಸೇರುವ ಮುಖಾಂತರವಾಗಿ ವಿಕೆಟ್ ಪತನವನ್ನ ಕಾಣ್ತಾ ಇದೆ. ವಿಕೆಟ್ ನಂಬರ್ 3, 27 ಫಾರ್ 3.
ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ರಿವರ್ಸ್ ಶಾಟ್ ಮಾಡೋ ಪ್ರಯತ್ನಗಳು ಮುಂದುವರಿಕೆನ ಕಾಣ್ತಾ ಇದೆ. ಈತ ಹೊಸ ದಾಂಡಿಗನ ಸೇರ್ಪಡೆನ ಕಂಡಿರ್ತಕ್ಕಂತ ಪವರ್ ಹಿಟ್ಟರ್ ಶಿವ ಅಂಕನ ಒಳಭಾಗದಲ್ಲಿ. ಉತ್ತಮ ರೀತಿಯ ಒಂದು ಹೊಡೆತ. ಕವರ್ಸ್ ನಲ್ಲಿ ಕ್ಷೇತ್ರ ರಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಒಂದು ಓಟದ ಸೇರ್ಪಡೆ ಅಂಕಿಅಂಶ ಪಟ್ಟಿಯಲ್ಲಿ. ಕ್ರಿಕೆಟ್ ಒಂದು ಅದೃಷ್ಟದ ಆಟ. ಆ ನಿಟ್ಟಿನಲ್ಲಿ ಲೀಗಿನ ಪಂದ್ಯಾಟಗಳು ಮುಂದುವರಿಕೆನ ಕಾಣುತ್ತೆ. ಸ್ವಲ್ಪ ಮಳೆಯಲ್ಲಿ ಶಾರ್ಟ್ ಕವರ್ಸ್ ಅಲ್ಲಿ ದಬ್ಬ ಪ್ರಯತ್ನ, ಒಂದೊಡೆ ಸೇರ್ಪಡೆ ಮಾಡೋ ಪ್ರಯತ್ನ. ಯಾವುದೇ ಆಘಾತವಿಲ್ಲ. ಇಲ್ಲಿ ಸೇಫ್ ಅಲ್ಲಿ ಇರ್ತಕ್ಕಂಥ 2 ಮಂದಿ ಆಟಗಾರರು ಕೇವಲ ಒಂದು ಓಟ ಮಾತ್ರ ಪೂರೈಕೆ ಮಾಡಿಕೊಂಡ್ರು. ತಂಡದ ಮೊತ್ತ 29ಕ್ಕೆ ತಲುಪ್ತಾ ಇದೆ ಚಾಲ್ತಿಯ 4ನೇ ಓವರ್ನಲ್ಲಿ. ಲಾಸ್ಟ್ ಒನ್ ಶಾರ್ಟ್ ರೈಸಿಂಗ್ ಡೆಲಿವರಿ. ಓವರ್ ಮುಕ್ತಾಯವನ್ನು ಕಾಂಡ. ಈ ಓವರ್ 4 ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. 24 ಚೆಂಡುಗಳ ಮುಕ್ತಾಯದ ಬಳಿಕ 29ಕ್ಕೆ 3. ಅಂತಿಮ 6 ಚೆಂಡು. ಅದೆಷ್ಟು ಓಟವನ್ನ ಟಾರ್ಗೆಟ್ ಆಗಿ ನೀಡ್ತಾ ನೋಡಬೇಕಾಗಿದೆ. ಸೆಲ್ಬರ್ಡ್ಗೆ ತಂಡದಲ್ಲಿ ಕೂಡ ಸಮಾಲೋಚನೆ ಈ ರೀತಿಯಾಗಿ ಪಂದ್ಯಾಟ ಲೀಗ್ ನಲ್ಲಿ ನಡೀತಾ ಇದೆ ನೇತಾಜಿ ಟ್ರೋಫಿಗಾಗಿ. ಈ ಋತುವಿನಲ್ಲಿ ಸಾಲು ಸಾಲು ಪಂದ್ಯಾಟಗಳ ಒಂದು ಪ್ರಶಸ್ತಿಯನ್ನ ಬಾಚಿಕೊಂಡಂತ ಒಂದು ತಂಡ. ನಾವು ಕಂಡ ಹಾಗೆ ಯುವ ಆಟಗಾರರೆಲ್ಲ ಸ್ವಲ್ಪ ಮಟ್ಟಿಗೆ ಈ ಕ್ರಿಕೆಟ್ ರಂಗದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡು ಅತ್ಯುತ್ತಮ ಪಂದ್ಯಾಟವನ್ನ ಜಯವನ್ನ ದಾಖಲಿಸುವ ಹಂತದವರೆಗೆ ನಡೆಸತಕ್ಕಂತ ಒಂದು ತಂಡ ಅದು ನೇತಾಜಿ ಕ್ರಿಕೆಟರ್ಸ್. ಇಲ್ಲಿ ಮತ್ತೆ ಕೊನೆಯ ಓವರ್ನ ಚಾಲ್ತಿಯಲ್ಲಿ ಆದಿಲ್ ಎಸೆದ ಚೆಂಡು ಸನ್ಮಾನಕ ಕ್ಲೀನ್ ಬೋಲ್ಟ್. ಹೋದರಿ ಆಘಾತವನ್ನ ಕಾಣ್ತಾ ಇದೆ. ಆದಿಲ್ ವಿಕೆಟ್ ಅನ್ನ ಪಡ್ಕೊಂಡ್ರು. ಗಂಗೂಲಿ ಹೋದರಿ ಆಘಾತವನ್ನ ಕಂಡುಕೊಳ್ತಾ ಇದೆ ಕೂಡ. ಪಂದ್ಯಾಟ ಮತ್ತೆ ಮುಂದುವರಿಕೆನ ಕಾಣ್ತಾ ಇದೆ. ಈತ ಹೊಸ ದಾಂಡಿಗನ ಸೇರ್ಪಡೆ ಅಂಗಳ ಭಾಗದಲ್ಲಿ. ಉತ್ತಮ ರೀತಿಯ ಎಸೆತ. ವೇಗದ ಚೆಂಡಿಗೆ ಅವಕಾಶ ಮಾಡಿಕೊಟ್ರು. ಹೊತ್ತು ಕಳೆದಾಗಿ ಮೈದಾನಕ್ಕೆ ಆವರಿಸಿಕೊಂಡಿರತಕ್ಕಂಥ ಪ್ರೇಕ್ಷಕರೆಲ್ಲ ಸೀಮಾ ರೇಖೆಯ ಹೊರಭಾಗದಲ್ಲಿ ಪಂದ್ಯಾಟದ ವೀಕ್ಷಣೆ ಮಾಡ್ತಾ ಇದ್ದಾರೆ. ಸ್ವಲ್ಪ ಮಟ್ಟಿಗೆ ಚಳಿ ಇದೆ. ಬೆಳಗಿನ ಅವಧಿಯಲ್ಲಿ ಸ್ವಲ್ಪ ಮಾಡಿ ಸೆಕೆ ಇರ್ತಕ್ಕಂಥ ಕ್ರೀಡಾಂಗಣ. ಈ ತರ ಮಧ್ಯೆ ಔಟ್ರೇಜ್ ಆಗಿತ್ತು. ಆ ನಿಟ್ಟಲ್ಲಿ ಇವಾಗ ಒಂದೋಟ ಮಾತ್ರ ಪೂರೈಕೆಯನ್ನ ಮಾಡಿಕೊಂಡಂತ ಗಲ್ಲಿ ಭಾಗದಲ್ಲಿ ಸ್ಟ್ರೈಕ್ ರೊಟೇಟ್ ಅನ್ನ ಮಾಡಿಕೊಂಡು ಆಡುವಂತ ಒಂದು ಪ್ರಯತ್ನದಲ್ಲಿ ಯಶಸ್ಸನ್ನ ಪಡ್ಕೊಳ್ತಾ ಇದ್ದಾರೆ ಶಿವ ಮತ್ತು ಸತೀಶ. 30 ಫಾರ್ 4 ಇಂಪಾರ್ಟೆಂಟ್ ವಿಕೆಟ್ಸ್. ನಿರೀಕ್ಷೆ ಮಾಡಿ ಹೊಳೆತಲು ಮತ್ತೆ ಬರ್ತಾ ಇಲ್ಲ. ರನ್ಔಟ್ಗೆ ಅವಕಾಶ ಇದೆ. ತನ್ಮೂಲಕವಾಗಿ ರನ್ಔಟ್. ಹೋದರಿ ಆಘಾತವನ್ನ ಕಾಣ್ತಾ ಇದೆ. 5ನೇ ವಿಕೆಟ್ ಪತನ ಪವರ್ ಹಿಟ್ಟರ್ಸಿನ ತಂಡ. ಈತ ಹೊಸ ದಾಂಡಿಗನ ಸೇರ್ಪಡೆ ಅಂಗಳ ಭಾಗದಲ್ಲಿ. ವಿಕೆಟ್ ರನ್ಔಟ್ ರೂಪದಲ್ಲಿ ಹುದ್ದರಿ ಆಘಾತವನ್ನು ಕಂಡುಕೊಳ್ತಾ ಇದೆ. ಬೇಸುವ ಪ್ರಯತ್ನ. ಗುಟ್ಟದ ಹಿಂದೆ ತಪ್ಪುಗಳ ನಡೀತಾ ಇದೆ. ತನ್ಮೂಲಕವಾಗಿದ್ದು ಲ್ಯಾಗ್ ಬಾಯ್ ಎನ್ನುವ ಸೂಚನೆ
ಹದ್ದಿನ ಕಣ್ಣಿನ ಮುದ್ದಿನ ತೀರ್ಮಾನವನ್ನು ತೋರ್ಪಡಿಸ್ತಾ ಇದ್ದಾರೆ. ಇದು ಯಾವುದೇ ಓಟಗಳಿಗೆ ಅವಕಾಶಗಳನ್ನು ಮಾಡಿಕೊಡ್ತಾ ಇಲ್ಲ. ಹಂತದಲ್ಲಿ ಲೆಗ್ ಬೈ ಎನ್ನುವ ಸೂಚನೆ ರವಾನಿಸಿದ್ರು. ಬಹಳಷ್ಟು ವ್ಯವಸ್ಥಿತವಾಗಿ ಹಲವು ರಾತ್ರಿಯ ಪಂದ್ಯಾಕೂಟ ನಡೆಸ್ತಕ್ಕಂಥ ಈ ಭಾಗದ ಒಂದು ಜನಪ್ರಿಯ ತಂಡ. ನೇರ ಪ್ರಸಾರದ ಜೊತೆ ಈ ಪಂದ್ಯಾಟ ಮತ್ತೆ ಮುಂದುವರಿಕೆಯನ್ನು ಕಾಣ್ತಾ ಇದೆ. 4.5 ಚೆಂಡುಗಳು ಮುಕ್ತಾಯದಲ್ಲಿ. ಅಂತಿಮ ಚೆಂಡು ಮತ್ತೆ ಗ್ರೌಂಡ್ ಶಾಟ್ ಡೀಪ್ ಮಿಡ್ ವಿಕೆಟ್ ಭಾಗದಲ್ಲಿ ಒಂದು ಓಟ. ಎರಡನೇ ಒಳ ಪ್ರಯತ್ನ ತನ್ಮೂಲಕವಾಗಿ ಮತ್ತೆ ರನ್ಔಟ್. ಹುದ್ದರಿಯನ್ನ ಕಳ್ಕೊಳ್ತಾ ಇದೆ. 6ನೇ ವಿಕೆಟ್ ಪತನ. ಪವರ್ ಹಿಟ್ಟರ್ಸ್ ಇಲ್ಲಿ ವಿಕೆಟ್ ಅನ್ನ ಕಳ್ಕೊಂಡಿದ್ದಾರೆ. ಮೂವತ್ತು ಎಸೆತ 32 ಓಟದ ಅವಶ್ಯಕತೆ. ಈ ಒಂದು ಪಂದ್ಯಾಕೂಟಕ್ಕೆ ಶುಭವನ್ನ ಕೋರ್ತಾ ಇದ್ದಾರೆ ಬ್ರ್ಯಾಂಡ್ ಯುವ ಫ್ಯಾಷನ್. ಅದೇ ರೀತಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂತ ಎಲ್ಲ ಸ್ಪಾನ್ಸರ್ಗಳಿಗೆ ಕೂಡ ನಮ್ಮ ಟೂರ್ನಮೆಂಟಿನ ಪರವಾಗಿ ಮತ್ತೊಮ್ಮೆ ಕೃತಜ್ಞತೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಆರಂಭಿಕ ಬ್ಯಾಟರ್ಸ್ಗಳು ಆದಷ್ಟು ಬೇಗ ಕ್ರೀಡಾಂಗಣವನ್ನು ಕಂಡುಕೊಳ್ಳುವುದಾಗಿ ನಿಮ್ಮಲ್ಲಿ ಕೇಳಿಕೊಂಡು, ಬಾಲ್ ಟು ಬಾಲ್ ಮ್ಯಾಚ್ ಇದೆ. ನೆಕ್ ಟು ನೆಕ್ ಫೈಟ್ ಅನ್ನ ಎರಡು ತಂಡಗಳು ಮಾಡಬೇಕಾಗಿದೆ. ಮೊದಲ ಪಂದ್ಯ ಬ್ರ್ಯಾಂಡ್ ಯುವ ವರ್ಸಸ್ ಎಸ್ಎ ಕ್ರಿಕೆಟರ್ಸ್ ನಾಯಕರು ಟಾಸ್ಗೆ ಬರಬೇಕಿರೋದಾಗಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದಾವೆ. ಅತಿಕ್ ಬಾಯ್, ನಿಮ್ಮ ಕ್ಯಾಪ್ಟನ್ಸ್ ಕಳ್ಕೊಡಿ. ಅವರೇ ಈ ಒಂದು ಟಾಸ್ ಪ್ರಕ್ರಿಯೆಯನ್ನ ರಾಘವೇಂದ್ರ ನಾಯ್ಕ್ ಅವರು ಟಾಸ್ ಪ್ರಕ್ರಿಯೆ ನಡೆಸಿಕೊಡ್ಬೇಕಿರೋದಾಗಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಈ ಟೂರ್ನಮೆಂಟಿನ ಮುಖ್ಯ ವೇದಿಕೆ ಮುಂಭಾಗದಲ್ಲಿ ಒಂದು ಟಾಸ್ ಪ್ರಕ್ರಿಯೆ ನಡೀತಾ ಇದು ಗೋಲ್ಡ್ ಕಾಯಿನ್ ಮುಖಾಂತರವಾಗಿ ಟಾಸ್ ಪ್ರಕ್ರಿಯೆ ಕೂಡ. ಎಸ್, ಥ್ಯಾಂಕ್ ಯು ಡಿಜೆ. ಮುಂದಿನ ಪಂದ್ಯದ ಟಾಸ್ ಪ್ರಕ್ರಿಯೆ ಮುಂದುವರಿಕೆಯನ್ನು ಕಾಣುತ್ತೆ. ಎಸ್ಎ ಕ್ರಿಕೆಟರ್ಸ್ ವರ್ಸಸ್ ಬ್ರ್ಯಾಂಡ್ ಯುವ. ಟಾರ್ಗೆಟ್ 30 ಎಸೆತ 32ರ ಗುರಿ. ಈ ಋತುವಿನಲ್ಲಿ ಒಂದು ಸಾಲು ಸಾಲು ಹಗಲು ರಾತ್ರಿಯ ಪಂದ್ಯಾಕೂಟವನ್ನು ಕಂಡ್ರೆ ನಾವು
ಬ್ಯಾಟ್ರೈನ್ ಸ್ಪೋರ್ಟ್ಸ್ ಕ್ಲಬ್ಬಿನ ಒಂದು ತಂಡ 5 ಲಕ್ಷ ರೂಪಾಯಿಗಳ ಪಂದ್ಯಾಕೂಟವನ್ನು ನಡೆಸಿತ್ತು. ಬ್ರಾಂಡಿವಾ ಒಂದು ಟಾಸ್, ಪಂದ್ಯಾಟ ಆರಂಭ. ಮೊದಲ ಚೆಂಡು ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಈ ಹಂತದಲ್ಲಿ ಡಾಟ್ ಬಾಲಿನ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. 32ರ ಒಂದು ಟಾರ್ಗೆಟ್ ಅನ್ನು ಚೇಸ್ ಮಾಡ್ತಾ ಇದೆ ಅಂಕಣ ಭಾಗದಲ್ಲಿ ಇಂಡಿಯನ್ ಬಾಯ್ಸ್ ಮುಳುಬಾಗಿಲಿನ ತಂಡ. ಮತ್ತೆರಡನೇ ಬಾರಿ ಮಂಕಡ್ ಮಾಡುವ ಒಂದು ಪ್ರಯತ್ನ ವ್ಯರ್ಥವಾಗ್ತಾ ಇದೆ. ನರೇಂದ್ರ ಎಸ್ಗಾರ್ ಭಾಗದಲ್ಲಿ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ನೆಟ್ಟಲ್ಲಿ ಡಾಟ್ ಬಾಲ್ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಯಾವತ್ತು ಕ್ರಿಕೆಟ್ ನಲ್ಲಿ ಅಶ್ವಿನ್ ಒಂದು ಹಂತದಲ್ಲಿ ಮಂಕಡ್ ಮಾಡಿದ್ರು, ಆ ಬಳಿಕ ಟೆನಿಸ್ ಬಾಲಿಗೆ ಅದು ಒಂದು ರೀತಿಯಾಗಿ ಅಂಟಿಕೊಳ್ತಾ ಇದೆ ಕೂಡ. ಶಾರ್ಟ್ ಆಗಿತ್ತು, ಔಟ್ ರೇಜ್ ಆಗ್ತಾ ಇದೆ. ಸ್ಲಿಪ್ಪಿ ಭಾಗದಲ್ಲಿ ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಒಂದು ಓಟದ ಸೇರ್ಪಡೆ ಖಾತೆ ಆರಂಭ. 3 ಚೆಂಡುಗಳ ಮುಕ್ತಾಯದಲ್ಲಿ 1 ಲಾಸ್. ವ್ಯವಸ್ಥಿತ ಒಂದು ಮೈದಾನವನ್ನು ಸೃಷ್ಟಿಸಿಕೊಂಡಂತ ನೇತಾಜಿ ಕ್ರಿಕೆಟರ್ಸಿನ ತಂಡ 20 ತಂಡಗಳಿಗೆ ಈ ಟೂರ್ನಮೆಂಟ್ಗೆ ಅವಕಾಶ ಮಾಡಿಕೊಡ್ತಾ ಇದೆ. ನಿರೀಕ್ಷೆ ಮಾಡಿದ ಹೊಡೆತಗಳು ಮತ್ತೆ ಬರ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆ ಬಹಳಷ್ಟು ಕರಾರುವಕ್ಕಾದಂತ ಒಂದು ದಾಳಿ ಇದು. ಯಾಕಂತ ಹೇಳಿದ್ರೆ ಪವರ್ ಪ್ಲೇ ರೀತಿಯ ಒಂದು ಡಾಟ್ ಬಾಲ್ ಎಸೆತವನ್ನ ದಾಖಲಿಸುವುದು ಬಹಳ ಕಷ್ಟ. ಆದ್ರಿಂದ ಬ್ಯಾಟ್ಸ್ಮನ್ ಮನಸ್ಥಿತಿಯನ್ನು ಅರಿತು ಎಸೆತವನ್ನ ದಾಖಲಿಸುವ ಒಂದು ಪ್ರಯತ್ನದಲ್ಲಿ ಯಶಸ್ಸನ್ನ ಪಡ್ಕೊಂಡಂತ ನರೇಂದ್ರ ಮತ್ತೆ ಬ್ಲೈಂಡ್ ಹಿಟ್ ಶಾರ್ಟ್ ಕುರುಡುತನದ ಹೊಡೆತಗಳು ಮತ್ತೆ ದಾಖಲಾತಿಯನ್ನು ಕಾಣ್ತಾ ಇದೆ. ಡಾಟ್ ಬಾಲಿನ ಸಮೇತವಾಗಿ 5 ಚೆಂಡುಗಳು ಮುಕ್ತಾಯವನ್ನು ಕಾಣ್ತಾ ಇದೆ ಕೂಡ. ಶಾರ್ಟ್ ರೈಸಿಂಗ್ ಡೆಲಿವರಿ ನಿರೀಕ್ಷೆ ಮಾಡಿ ಹೊಡೆತಗಳು ಬರ್ತಾ ಇಲ್ಲ. ಯಶಸ್ವಿ ಓವರ್ ಮುಕ್ತಾಯ. ಪವರ್ ಪ್ಲೇ ಹಂತದಲ್ಲಿ ಕೇವಲ 1 ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ತಂಡದ ಪರವಾಗಿ 1 ಓಟ ಮಾತ್ರ ಪೂರೈಕೆ ಆಗ್ತಾ ಇದೆ. ಇನ್ನು 24 ಎಸೆತ, 31 ಓಟದ ಅವಶ್ಯಕತೆ. ಪಂದ್ಯಾಟ ಮತ್ತೆ ಮುಂದುವರಿಕೆಯನ್ನು ಕಾಣ್ತಾ ಇದೆ. 2 ಚಾಲ್ತಿಯಲ್ಲಿ ಇನ್ನು ಕೂಡ 24 ಎಸೆತಗಳ ಮುಂದೆ 31ರ ಒಂದು ಗುರಿ ಇದೆ. ಇಲ್ಲಿ ಬೌಲರ್ ಶಿವನನ್ನ ಪರಿಚಯ ಮಾಡ್ತಾ ಇದ್ದಾರೆ ಅಂಕಗಳ ಭಾಗದಲ್ಲಿ. ಬಹಳಷ್ಟು ವ್ಯವಸ್ಥಿತ ಪಂದ್ಯಾಕೂಟ. 3 ದಿನಗಳ ಕಾಲ ಇದೇ ಮೈದಾನದಲ್ಲಿ ಆಡ್ತಕ್ಕಂಥ ಆಟಗಾರರು ಅದ್ಯಾವ ತಂಡ ಜಯವನ್ನ ದಾಖಲಿಸಿ ಹೊಸ ಇತಿಹಾಸವನ್ನು ಬರೀತದೆ, ಹಗಲು ರಾತ್ರಿಯ ಪಂದ್ಯಾಕೂಟದಲ್ಲಿ ಕಾದು ನೋಡಬೇಕಾಗಿದೆ. ಶಿವ ಓವರ್ನ ಚಾಲ್ತಿಯಲ್ಲಿ ನವೀದ್ ಮತ್ತು ರಾಜ್ ಅಂಕಗಳ ಭಾಗದಲ್ಲಿ. ಪಂದ್ಯ ಮುಂದುವರಿಸಿಕೊಳ್ಳಿ. 2ನೇ ಓವರ್ ಮೊದಲ ಚೆಂಡು ಕವರ್ಸ್ ನಲ್ಲಿ ಫುಲ್ ಮಾಡುವ ಪ್ರಯತ್ನ. ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಅವಳಿ ಓಟದ ಪೂರೈಕೆಯನ್ನು ಮಾಡಿಕೊಂಡ್ರು. ಒಂದು ರೀತಿಯ ಲಾಫ್ಟೆಡ್ ಶಾಟ್ ಇದು ಕವರ್ಸ್ ನಲ್ಲಿ ದಾಖಲಿಸಿದ್ದಾರೆ. ಕೇವಲ ಈ ಹಂತದಲ್ಲಿ 2 ಓಟಗಳಿಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಈ ಓವರ್ ಅದ್ಯಾವ ರೀತಿಯ ಇನ್ನುಳಿದ 5 ಚೆಂಡುಗಳು ಕಂಪ್ಲೀಟ್ ಆಗುತ್ತೆ ನೋಡಬೇಕಾಗಿದೆ. ಡಾಟ್ ಬಾಲಿನ ಸೇರ್ಪಡೆ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. 3ಕ್ಕೆ ತಲುಪ್ತಾ ಇದೆ. ಇನ್ನು ಕೂಡ ಒಂದು ರೀತಿಯಲ್ಲಿ ಬಿಗ್ ಹಿಟ್ಟರ್ ಅನ್ನ ಕಳಿಸಿ ಕೊಡುವ ಹಂತವನ್ನು ಕಾಣಬೇಕಾಗಿದೆ. ಇಲ್ಲಿ ಮೊದಲ ಹಂತದಲ್ಲಿ ಬಿಗ್ ಶಾಟ್ ಗಳು ಬರಬೇಕಾಗಿದೆ. ತನ್ನ ಮೂಲಕ ಕ್ಲೀನ್ ಬೋಲ್ಟ್ ಹೋದರೆ ಆಘಾತವನ್ನ ಕಾಣ್ತಾ ಇದೆ. ವಿಕೆಟ್ ಅನ್ನು ಆವರಿಸಿಕೊಂಡು ಹೊಡೆಯುವ ಪ್ರಯತ್ನದಲ್ಲಿ
ಅತ್ಯುತ್ತಮ ಒಂದು ಬೌಲಿಂಗ್ ಅನ್ನು ಆಕ್ಷನ್ ಮಾಡ್ತಕ್ಕಂಥ ಶಿವ ವಿಕೆಟ್ ಅನ್ನ ಪಡ್ಕೊಂಡ್ರು. ಮೊದಲ ಬ್ರೇಕ್ ಥ್ರೂ ಮೊದಲ ಹಂತದಲ್ಲಿ 2ನೇ ಓವರ್ ಚಾಲ್ತಿಯಲ್ಲಿ ಬರ್ತಾ ಇದೆ. 3-1. 3 ಫಾರ್ ಲಾಸ್ ಆಫ್ 1 ಇಂಪಾರ್ಟೆಂಟ್ ವಿಕೆಟ್. ಒಂದು ಓವರ್ಗಳಲ್ಲಿ ಸಲ್ಪಾಡಿಗೆ ಹಿನ್ನಡೆಯನ್ನು ಕಂಡಿರ್ತಕ್ಕಂಥ ಇಂಡಿಯನ್ ಬಾಯ್ಸಿನ ತಂಡ ಮೊದಲ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ. ಪ್ರತಿಯೊಂದು ತಂಡದಲ್ಲಿ ಕೂಡ 2ರಿಂದ 3 ಮಂದಿ ಬಿಗ್ ಹಿಟ್ಟರ್ಗಳು ಇದ್ದಾರೆ. ಅತ್ಯುತ್ತಮ ಬೌಲಿಂಗ್ ಅನ್ನ ಮಾಡ್ತಕ್ಕಂಥ ಆಟಗಾರರಿದ್ದಾರೆ. ಆದ್ರೆ ಕ್ರಿಕೆಟ್ ಒಂದು ಅದೃಷ್ಟದ ಆಟ. ಇಲ್ಲಿ ಮೊದಲ ಬ್ರೇಕ್ ಥ್ರೂ ಪವರ್ ಹಿಟ್ಟರ್ಸ್ ಪಡ್ಕೊಂಡ್ರು. ಮತ್ತೆ ಶಿವ 4ನೇ ಬಾರಿ. LED ಸ್ಕ್ರೀನ್ ಮುಖಾಂತರವಾಗಿ ಪಂದ್ಯದ ವೀಕ್ಷಣೆ ಮಾಡಬಹುದಾಗಿದೆ. ಆ ನಿಟ್ಟಿನಲ್ಲಿ ನೇರ ಪ್ರಸಾರ ಇದೆಲ್ಲವೂ ಕೂಡ S7 ಸ್ಪೋರ್ಟ್ಸ್ ಮುಖಾಂತರವಾಗಿ. ಬೀಸುವ ಪ್ರಯತ್ನ, ಗುಟ್ಟದ ಹಿಂದೆ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ನಿಟ್ಟಲ್ಲಿ ಡಾಟ್ ಬಾಲಿನ ಸೇರ್ಪಡೆಯನ್ನು ದಾಖಲಿಸಿರ್ತಕ್ಕಂಥ ತಂಡ ಇಂಡಿಯನ್ ಬಾಯ್ಸ್. ಸತತ ಈ ಹಂತದಲ್ಲಿ ಡಾಟ್ ಬಾಲ್ ಅನ್ನ ಆಟಗಾರರು ದಾಖಲಿಸಿದ್ರು. ಲಾಸ್ಟ್ ಬಾಲ್ಸ್ ಆರ್ ರಿಮೈನ್ ನೌ. ಓಟಗಳು ಮತ್ತೆ ಬರ್ತಾ ಇಲ್ಲ. ಸ್ವಲ್ಪಡಿಗೆ ವೇರಿಯೇಷನ್ ಒಂದೆಡೆ ಶಾರ್ಟ್ ರೈಸಿಂಗ್ ಡೆಲಿವರಿ ಕ್ಲೋಸ್ ಆಗಿ ಬೀಳುತ್ತೆ. ಇಲ್ಲಿ ಆಟಗಾರರು ಮಾತ್ರ ದಾಂಡನ ಬೀಸ್ತಾರ್, ಬಿಟ್ರೆ ಓಟವನ್ನು ದಾಖಲಿಸ್ತಾ ಇಲ್ಲ. ಡಾಟ್ ಬಾಲ್ ಅಂಕಿಅಂಶ ಪಟ್ಟಿಯಲ್ಲಿ ಮತ್ತೆ ಮುಂದುವರಿಕೆಯನ್ನು ಕಾಣ್ತಾ ಇದೆ. ರಿವರ್ಸ್ ಶಾಟ್ ದಾಖಲಿಸುವ ಪ್ರಯತ್ನ. 1 ಹ್ಯಾಂಡ್ ಶಾಟ್. ಈ ಬಾರಿ ಕ್ಯಾಚ್ ಕೈ ಸೇರುವ ಮುಖಾಂತರವಾಗಿ ಇಂಡಿಯನ್ ಬಾಯ್ಸಿನ ಮತ್ತೊಂದು ವಿಕೆಟ್ ನಷ್ಟವನ್ನ ಕಂಡುಕೊಂಡ್ರು. ಇಲ್ಲಿ 2ನೇ ವಿಕೆಟ್ ಕಳ್ಕೊಳ್ತಾ ಇದೆ. 3-2. 3 ಫಾರ್ ಲಾಸ್ ಆಫ್ 2. 2 ಓವರ್ಗಳ ಮುಕ್ತಾಯದಲ್ಲಿ ಕೇವಲ 3 ಓಟದ ಸೇರ್ಪಡೆಯನ್ನು ದಾಖಲಿಸಿದ ತಂಡ ಇನ್ನುಳಿದ 18 ಎಸೆದ 29 ಓಟದ ಅವಶ್ಯಕತೆ. ನಾವು ಕಂಡಾಗೆ ರಾಜ್ಯ ಟೆನ್ನಿಸ್ ನಲ್ಲಿ ಅತಿ ಹೆಚ್ಚು ಬಾರಿ ಆರಂಭಿಕ ದಿನಗಳಲ್ಲಿ ಒಂದು ತಂಡ, ಸ್ವಾಮಿ ಗಂಗೊಳ್ಳಿಯ ತಂಡ 7 ಬಾರಿ ಈ ರೀತಿಯ ಹಗಲು ರಾತ್ರಿಯ ಪಂದ್ಯಾಕೂಟವನ್ನು ನಡೆಸುವ ಮುಖಾಂತರವಾಗಿ ಒಂದು ಹೊಸ ದಾಖಲೆಯನ್ನು ಬರೆದ್ರು. ಅದಾದ ಬಳಿಕ ಮುಂಚೂಣಿಯಲ್ಲಿರತಕ್ಕಂಥ ಒಂದು ತಂಡ ಇದ್ರೆ ಅದು ಚಕ್ರವರ್ತಿ ಕುಂದಾಪುರದ ಒಂದು ತಂಡ. 10 ದಿನಗಳ ಕಾಲ ಹಗಲು ರಾತ್ರಿಯ ಪಂದ್ಯಾಕೂಟವನ್ನು ನಡೆಸಿದ್ರು. ಅದು 5 ಬಾರಿ ನಡೆಸಿದ್ದಾರೆ. ಇದೇ ರೀತಿಯಾಗಿ ಸಾಲು ಸಾಲು ರಾಜ್ಯ ಮಟ್ಟದ ಪಂದ್ಯಾಟಗಳ ನಡುವೆ ನಮ್ಮ ಗ್ರಾಮೀಣ ಪರಿಸರದಲ್ಲೂ ಕೂಡ ಹಗಲು ರಾತ್ರಿಯ ಪಂದ್ಯಾಟಗಳು ನಿರ್ಗಳವಾಗಿ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಹಂತದಲ್ಲಿ 3ನೇ ಓವರ್ಗಾಗಿ ಹೊಸ ಬೌಲರ್ ಮುರಳಿ ತಂಡದ ಪರವಾಗಿ ಅದೇನ್ ಮಾಡ್ತಾನೆ ಕಾತ್ ನೋಡ್ಬೇಕಾಗಿದೆ. ಬೀಸುವ ಪ್ರಯತ್ನ, ಮತ್ತೆ ಡಾಟ್ ಬಾಲ್. ಇಂಡಿಯನ್ ಬಾಯ್ಸ್ ನಲ್ಲಿ ಸ್ವಲ್ಪ ಮಟ್ಟಿಗೆ ಈ ರೀತಿ ಆಟಗಾರರು ಸ್ವಲ್ಪ ಮಟ್ಟಿಗೆ ಚಾರ್ಜ್ ಆಗಬೇಕಾಗಿದೆ, ಬೆವರನ್ನು ಇಳಿಸಬೇಕಾಗಿದೆ. ಪಂದ್ಯಾಟದ ಜಯಕ್ಕಾಗಿ ಯೋಚನೆ ಆಟವನ್ನ ಆಡ್ಲೇಬೇಕಾಗಿದೆ. ಮತ್ತೆ ಮರುಳಿ 2ನೇ ಬಾರಿ ಬೀಸುವ ಪ್ರಯತ್ನ. ಅಂತಿಮದಲ್ಲಿ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಡೀಪ್ ಮಿಡ್ ವಿಕೆಟ್ ಒಂದು ಓಟದ ಸೇರ್ಪಡೆ ಖಾತೆಯಲ್ಲಿ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಸ್ವಲ್ಪ ಮಟ್ಟಿಗೆ ಒಂದು ಓಟದ ಸಮೇತವಾಗಿ 4ಕ್ಕೆ ತಲುಪಿರ್ತಕ್ಕಂಥ ತಂಡ ಅಂಕಿಅಂಶ ಪಟ್ಟಿಯಲ್ಲಿ 4-2. ಇನ್ನು 16 ಎಸೆತ 28 ಓಟದ ಅವಶ್ಯಕತೆ. 16 ಬಾಲ್ ರಿಮೈನ್ ನೌ. 28 ರನ್ಸ್ ರಿಕ್ವೈರ್ಡ್. ರಿವರ್ಸ್ ಶಾಟ್ ದಾಖಲಿಸುವ ಪ್ರಯತ್ನ. ಗೋಡದ ಹಿಂದೆ ಉತ್ತಮ ರೀತಿಯ ಒಂದು ಬ್ಯಾಕಪ್, ಉತ್ತಮ ರೀತಿಯ ಫೀಲ್ಡಿಂಗ್ ಇದು ಬರ್ತಾ ಇರೋದಿಲ್ಲಿ. ಆ ನಿಟ್ಟಲ್ಲಿ ಇವಾಗ ಯಾವುದೇ ಓಟಗಳು ಬರ್ತಾ ಇಲ್ಲ. ಮತ್ತೆ ಒಂದು ಓಟದ ಸೇರ್ಪಡೆ.
5ಕ್ಕೆ ತಲುಪ್ತಾ ಇದೆ. ಲಾಸ್ಟು ಮುರಳಿ ಅವರ ಚಾಲ್ತಿಯಲ್ಲಿ ರಾಜ್ ಮತ್ತು ದಿನ ಇನ್ಸೈಡ್ ಆಗಿರ್ತಕ್ಕಂಥ ಚೆಂಡು ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ನಿರೀಕ್ಷೆ ಮಾಡಿದ ಆಟವನ್ನ ಈ ಹಂತದಲ್ಲಿ ಇಂಡಿಯನ್ ಬಾಯ್ಸ್ ದಾಖಲಿಸ್ತಾ ಇಲ್ಲ. ಅಂತಿಮ ಒಂದು ಚೆಂಡು 5 ಓಟಗಳಲ್ಲಿ ಸ್ಥಗಿತತನ ಕಾಣಿರ್ತಕ್ಕಂಥ ತಂಡ ಕೂಡ. ಇನ್ನು 13 ಚೆಂಡು 27ರ ಗುರಿ. 13ಕ್ಕೆ 27. ಶಾಟ್ ಆಗಿತ್ತು ತನ್ಮೂಲಕ ಮಿಡ್ ವಿಕೆಟ್ ಸೀಮಾ ರೇಖೆ ಒಳಭಾಗದಲ್ಲಿ ಕ್ಯಾಚ್ ಕೈ ಸೇರುವ ಮುಖಾಂತರವಾಗಿ ವಿಕೆಟ್ ಪತನ. 3ನೇ ಹುದ್ದರಿ ಆಘಾತವನ್ನು ಕಾಣ್ತಾ ಇದೆ. ಹೊಸ ದಾಳಿಗರ ಸೇರ್ಪಡೆ ಅಂಗಳಭಾಗದಲ್ಲಿ ರಾಹುಲ್. 3 ಓವರ್ಗಳ ಮುಕ್ತಾಯದಲ್ಲಿ 5ಕ್ಕೆ 3. ಇನ್ನುಳಿದ 12 ಎಸೆಗಳ ಮುಂದೆ 27 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ ಪವರ್ ಹಿಟ್ಟರ್ಸಿನ ವಿರುದ್ಧವಾಗಿ. ಇಂಡಿಯನ್ ಬಾಯ್ಸ್ ಮುಳುಬಾಗಿಲಿನ ತಂಡ ಪವರ್ ಹಿಟ್ಟರ್ಸ್ ಅನ್ನು ಎದುರಿಸ್ತಾ ಇದೆ. ದಾಂಡು ಚೆಂಡಿನ ಪರಿಮಿತಗಳ ಲೀಕಂ 4 ಹಗಲು ರಾತ್ರಿಯ ನೇತಾಜಿ ಟ್ರೋಫಿಗಾಗಿ 20 ತಂಡಗಳು ಈ ಒಂದು ಟೂರ್ನಮೆಂಟ್ ಅಲ್ಲಿ ಭಾಗವಹಿಕೆಯನ್ನು ಕಂಡುಕೊಳ್ತಾ ಇದೆ ಕೂಡ. ಆ ನಿಟ್ಟಲ್ಲಿ ಇವತ್ತಿನ ದಿನದ ಲೀಗಿನ ಪಂದ್ಯ ಮುಂದುವರಿಕೆಯು ಕೂಡ ಅಂಕಣ ಭಾಗದಲ್ಲಿ ಪಂದ್ಯಾಟವನ್ನು ಮುಂದುವರಿಸಿಕೊಳ್ಳಿ. ಈತ ಸತೀಶ ಎಸ್ಗಾರ್ ಭಾಗದಲ್ಲಿ. ಅಲ್ಲಿ ಪ್ರಾಕ್ಟೀಸ್ ಮಾಡೋರು ಚೆಂಡನ್ನು ದಯವಿಟ್ಟು ಅಂಕಣಕ್ಕೆ ಬಿಡಬೇಡಿ. ನೇರ ಪ್ರಸಾರವಾಗ್ತಾ ಇದೆ. ರಾಹುಲ್ ಮತ್ತು ಅಫ್ಷದ್ ಪಂದ್ಯಾಟವನ್ನು ಮುಂದುವರಿಸಿ ಅಂಪೈರ್ ಟೈಮರ್ ಆನ್ ಮಾಡಿ, ಇಲ್ಲದಿದ್ರೆ ಪವರ್ ಪ್ಲೇ ಜಾರಿಯನ್ನು ಕಂಡುಕೊಳ್ಳಿ. 20 ನಿಮಿಷ ಮೊದಲೇ ತಿಳಿಸಿದ್ದೇವೆ. ಆ ತಂಡ ಈ ತಂಡ ಎನ್ನುವ ಪ್ರಮೇಯ ಇಲ್ಲ, ಗಮನಿಸಿ. ಹನ್ನೆರಡಕ್ಕೆ 27 ಸತೀಶನವರ ಚಾಲ್ತಿಯನ್ನು ಕಾಣ್ತಾ ಇದೆ. ಕ್ರಾಸ್ ಲೈನ್ ಆಗಿ ಬೀಸುವ ಪ್ರಯತ್ನ. ಡೀಪ್ ಸ್ಕ್ವೇರ್ ಲೆಗ್ ಸೀಮಾ ರೇಖೆ ಅಂಚಲಿ ಕ್ಷೇತ್ರ ರಕ್ಷಣೆ. 1 ಓಟ, 2ನೇ ಓಟವನ್ನ ಕೂಡ ಕ್ಲಿಯರ್ ಮಾಡ್ತಾರೆ. ನೋಡ್ಬೇಕಾಗಿದೆ, ಇದು ಕ್ಲಿಯರ್ ಆಗುತ್ತೆ. 2 ಓಟದ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. 7ಕ್ಕೆ ತಲುಪಿರ್ತಕ್ಕಂಥ ತಂಡ ಇನ್ನು 11ಕ್ಕೆ 25ರ ಅವಶ್ಯಕತೆ. 11-25 ರನ್ಸ್ ಟು ವಿನ್. ಇನ್ನು ಕೂಡ ಅವಕಾಶ ಇದೆ. 2 ಸಿಕ್ಸರ್ ಬಂದ್ರೆ ಪಂದ್ಯಾಟದ ಚಿತ್ರಣ ಬದಲಾವಣೆ. ಬೀಸುವ ಪ್ರಯತ್ನ ತನ್ಮೂಲಕ ಮಿಡ್ ವಿಕೆಟ್ ಸೀಮಾ ರೇಖೆ ಹೊರಭಾಗದಲ್ಲಿ ಸಿಕ್ಸರ್. ಇವರೇ ಆ ರೋಟದ ಸೇರ್ಪಡೆ, ಮ್ಯಾಕ್ಸಿಮಮ್ ಸಿಕ್ಸರ್ ನೇತಾಜಿ ಟ್ರೋಫಿಯಲ್ಲಿ. ಇವಾಗ ಮತ್ತಷ್ಟು ಕುತೂಹಲಕಾರಿ ಘಟ್ಟವನ್ನು ಕಂಡುಕೊಳ್ತಾ ಇದೆ. 10 ಎಸೆತಗಳ ಮುಂದೆ 19ರ ಗುರಿ. ಈ ಹಿಂದಿನ ಚೆಂಡಿನಲ್ಲಿ ಭರ್ಜರಿ ಆಟವನ್ನು ತೋರ್ಪಡಿಸಿದಂತ ಅಫ್ಷದ್ ಡೇಂಜರಸ್ ಆಟಗಾರ ಇವಾಗ ಸ್ಟ್ರೈಕ್ ಪಡ್ಕೊಳ್ತಾ ಇದ್ದಾರೆ. 10ಕ್ಕೆ 19 ರಿವರ್ಸ್ ಶಾಟ್ ದಾಖಲಿಸುವ ಪ್ರಯತ್ನ. ವೈಡ್ ಬಾಲ್, ಅತಿರಿಕ್ತ ಓಟದ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ದಾಂಡಿಗರು ಮಾಡ್ತಕ್ಕಂಥ ಕೆಲಸವನ್ನ ಇಲ್ಲಿ ಎಸ್ತಗಾರರು ಉಡುಗೊರೆ ಮುಖಾಂತರವಾಗಿ ವೈಡ್ ಬಾಲ್ ಅನ್ನ ತೋರ್ಪಡಿಸಿದ್ರು. ಇಂಡಿಯನ್ ಬಾಯ್ಸ್ಗೆ ಇದು ಪ್ಲಸ್ ಪಾಯಿಂಟ್ ಆಗ್ತಾ ಇದೆ, ಪವರ್ ಹಿಟ್ಟರ್ಸ್ಗೆ ಇದು ಮೈನಸ್ ಪಾಯಿಂಟಿನ ವಿಚಾರ. ಇನ್ನು 10 ಎಸೆತ
18ರ ಗುರಿ. ಸುಲಭ ಲೆಕ್ಕಾಚಾರ 3 ಸಿಕ್ಸರ್. 10 ಎಸೆತ 18ರ ಗುರಿ. ಬೀಸುವ ಪ್ರಯತ್ನಗಳು ಮುಂದುವರಿಕೆಯನ್ನು ಕಾಣ್ತಾ ಇದೆ. ಯಾರ್ಕರ್ಲೆ ಡೆಲವರಿ ಓಟುಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಇಲ್ಲಿ 3 ಚೆಂಡುಗಳ ಮುಕ್ತಾಯದ ಬಳಿಕ ಮೊದಲ ಚೆಂಡಿನಲ್ಲಿ ಅವಳಿ ಓಟ, ಆ ಬಳಿಕ ಸಿಕ್ಸರ್, ಆ ಬಳಿಕ ವೈಡ್ ಬಾಲ್, ಇವಾಗ ಡಾಟ್ ಬಾಲಿನ ಸೇರ್ಪಡೆ. ಉತ್ತಮ ರೀತಿಯ ಒಂದು ಗ್ರೌಂಡ್ ಶಾಟ್ ಮಿಡ್ ವಿಕೆಟ್ ನಲ್ಲಿ ದಾಖಲಾತಿ ಕಾಣ್ತಾ ಇದೆ. ಕ್ಷೇತ್ರ ರಕ್ಷಣೆ ಅಣವಿಕೆಯನ್ನ ಮಾಡಿದ್ರು. ಪ್ರೊಟೆಕ್ಷನ್ ಇದೆ ಹಿಂಬದಿಯಲ್ಲಿ, ಬಹಳಷ್ಟು ಉತ್ತಮ ರೀತಿಯ ಒಂದು ಬ್ಯಾಕಪ್ ಅನ್ನ ಮಾಡ್ತಾ ಇದ್ದಾರೆ. ಆ ನಿಟ್ಟಲ್ಲಿ ಒಂದೋಟದ ಸೇರ್ಪಡೆ ಅಂಕಿಅಂಶ ಪಟ್ಟಣ ಕಾಣ್ತಾ ಇದೆ. 15ಕ್ಕೆ ತಲುಪಿರ್ತಕ್ಕಂಥ ತಂಡ. ಅಂತಿಮ 8ಕ್ಕೆ 17. 8 ಬಾಲ್ 17 ರನ್ಸ್ ರಿಕ್ವೈರ್ಡ್. ಮೊಟ್ಟ ಮೊದಲ ಬಾರಿಗೆ ಒಂದು ಹಗಲು ರಾತ್ರಿಯ ಪಂದ್ಯಾಕೂಟವನ್ನ ನೇತಾಜಿ ನಡೆಸ್ತಾ ಇದೆ ಅಂಕಣ ಭಾಗದಲ್ಲಿ. ಮತ್ತೆ ಸತೀಶ ಮತ್ತೆ ಕ್ರಾಸ್ ಲೈನ್ಗೆ ಬೀಸುವ ಪ್ರಯತ್ನ ಮಾಡಿದ್ರು. ಬಾಗೇಪಲ್ಲಿಯ ಪರವಾಗಿ ಈ ರೀತಿಯ ಶಾಟ್ ಅನ್ನ ರಾಜು ಅತ್ಯುತ್ತಮವಾಗಿ ದಾಖಲಿಸುವ ಮುಖಾಂತರವಾಗಿ ಒಂದು ಪಂದ್ಯ ಜಯವನ್ನ ದಾಖಲಿಸಿತ್ತು. ಅದೇ ರೀತಿ ಒಂದು ಶಾಟ್ ಅನ್ನ ದಾಖಲಿಸುವ ಪ್ರಯತ್ನವನ್ನ ಮುಂದುವರಿಕೆಯನ್ನು ಕಾಣ್ತಾ ಇದ್ದಾರೆ ಅಂಕಣ ಭಾಗದಲ್ಲಿ. ಇನ್ನು 7 ಎಸೆತ 17ರ ಗುರಿ. ಮತ್ತೆ ಬೀಸುವ ಪ್ರಯತ್ನ ಅಂತಿಮ ಹಂತದಲ್ಲಿ ಯಶಸ್ಸನ್ನ ಪಡ್ಕೊಳ್ತಾ ಇದ್ದಾರೆ. ಸಿಕ್ಸರ್ ಈ ಬಾರಿ. ಧನ್ ಸಿಕ್ಸರ್. ಒಂದು ಹಂತದಲ್ಲಿ ಪವರ್ ಹಿಟ್ಟರಿನ ಪರವಾಗಿ ವಾಲಿದಂತ ಪಂದ್ಯಾಟವನ್ನ ಕಸಿಯುವಂತ ಪ್ರಯತ್ನವನ್ನ ಆಫ್ಸದ್ ಮಾಡಿದ್ರು. ರಾಹುಲ್ ಕೂಡ ಅತ್ಯುತ್ತಮ ಒಂದು ಸಿಕ್ಸರ್ ಸಮೇತವಾಗಿ ಆಟವನ್ನ ತೋರ್ಪಡಿಸ್ತಾ ಇದ್ದಾರೆ. ಅಂತಿಮ 6 ಎಸೆತ 11 ಓಟದ ಅವಶ್ಯಕತೆ. ಈ ಹಂತದಲ್ಲಿ ಕುತೂಹಲಕಾರಿ ಪಂದ್ಯ, ನೈಲ್ ಬೈಟಿಂಗ್ ಮ್ಯಾಚ್. ಇಲ್ಲಿ ಅದ್ಯಾವ ತಂಡ ಸೋಲುತ್ತೆ, ಆ ತಂಡ ಗೆಲ್ಲುತ್ತೆ ಅನ್ನೋದು ಆ ನಿಟ್ಟಲ್ಲಿ ಇದು ಯಕ್ಷ ಪ್ರಶ್ನೆ ಕೂಡ. 6ಕ್ಕೆ 11ರ ಗುರಿ. ಇಲ್ಲಿ ಅದ್ಯಾವ ರೀತಿಯ ಬೌಲರ್ಗಳನ್ನ ಪರಿಚಯ ಮಾಡ್ತಾ ನೋಡಬೇಕಾಗಿದೆ. ಅಂತಿಮ 6 ಚೆಂಡುಗಳಿಗಾಗಿ 21ಕ್ಕೆ 3 ಉದ್ದರೆ ಆಘಾತವನ್ನು ಕಂಡಿರ್ತಕ್ಕಂಥ 4 ಓವರ್ಗಳಲ್ಲಿ ಇಂಡಿಯನ್ ಬಾಯ್ಸಿನ ತಂಡ ಪವರ್ ಹಿಟ್ಟರ್ ಒಂದು 32ರ ಟಾರ್ಗೆಟ್ ನೀಡಿತ್ತು. ಇಲ್ಲಿ 11 ಓಟ ಇನ್ನೂ ಕೂಡ ಬರಬೇಕಾಗಿದೆ. ಶ್ರೀನಿವಾಸ್ ಅಂತಿಮ ಓವರ್ಗಾಗಿ 6ಕ್ಕೆ 11. ರೈಟ್ ಮೋರ್ದ ಮಾದರಿಯಲ್ಲಿ ಎಸೆದಂತ ಚೆಂಡು, ರಿವರ್ಸ್ ಶಾಟ್ ಮಾಡೋ ಪ್ರಯತ್ನ, ಓಟುಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆ. ಇಲ್ಲಿ ಸ್ವಲ್ಪ ಮಟ್ಟಿಗೆ ಸ್ಥಳಾಂತರದ ಹೊಡೆತವನ್ನು ದಾಖಲಿಸುವ ಪ್ರಯತ್ನವನ್ನ ರಿವರ್ಸ್ ಶಾಟ್ಗಳ ಮುಖಾಂತರವಾಗಿ ದಾಖಲಿಸುವ ಪ್ರಯತ್ನ ಮಾಡಿದ್ದಾರೆ. ಆದ್ರೆ ಇಲ್ಲಿ ಡಾಟ್ ಬಾಲ್ ಮುಂದುವರಿಕೆಯನ್ನ ಕಂಡುಕೊಳ್ತಾ ಇದೆ ಅಂಕಣ ಭಾಗದಲ್ಲಿ. ಮತ್ತೆ 2ನೇ ಬಾರಿ ಮತ್ತೆ ಬೀಸುವ ಪ್ರಯತ್ನ, ಕ್ಯಾಚ್ ಪ್ರಾಕ್ಟೀಸ್. ಹೋದರ್ ಆಘಾತವನ್ನ ಕಾಣ್ತಾ ಇದೆ. ಶ್ರೀನಿವಾಸ್ 2ನೇ ಚೆಂಡಲ್ಲಿ ವಿಕೆಟ್ ಅನ್ನ ಪಡ್ಕೊಂಡ್ರು. 4ನೇ ವಿಕೆಟ್ ಪತನ. ಈತ ಹೊಸ ದಾಂಡಿಗನ ಸೇರ್ಪಡೆ ಅಂಕಣ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಜಾನಿ ಅಂಕಣ ಭಾಗದಲ್ಲಿ ಶ್ರೀನಿವಾಸನ ಓವರ್ನಲ್ಲಿ 2 ಚೆಂಡುಗಳಲ್ಲಿ 1 ಡಾಟ್ ಬಾಲ್, 1 ವಿಕೆಟ್ ಅನ್ನ ಪಡ್ಕೊಂಡಂತ ಆಟಗಾರ. 4ಕ್ಕೆ 11. ಓ ಮೈ ಗಾಡ್, ವಾಟ್ ಎ ಶಾಟ್. ತನ್ನ ಮೂಲಕ ಹೈ ಶಾಟ್. ಈ ಬಾರಿ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಪತನ. ವಿಕೆಟ್ ನಷ್ಟವನ್ನ ಕಾಣ್ತಾ ಇದೆ ಇಲ್ಲಿ. ಅಂತಿಮ 4ಕ್ಕೆ 11.
ಅಂತಿಮ 3 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇದೆ. ವಿಕೆಟ್ ಪತನವನ್ನ ಬ್ಯಾಕ್ ಟು ಬ್ಯಾಕ್ ಪಡ್ಕೊಂಡಿದ್ದಾರೆ. 3ಕ್ಕೆ 11. ಅಂತಿಮ 3 ಚೆಂಡು 11 ಓಟಗಳು ಬರಬೇಕಾಗಿದೆ. ಹೊಸ ದಾಂಡಿಗನ ಸೇರ್ಪಡೆ. ಓ ಈತರ ಮಧ್ಯೆ ರನ್ಔಟ್ಗೆ ಅವಕಾಶಗಳಿದೆ. ತನ್ಮೂಲಕ ರನ್ಔಟ್. ಹೋದಾರಿ ಪತನ. ಮತ್ತೊಂದು ವಿಕೆಟ್ ಪತನ ಕೂಡ. ಈತ ಹೊಸ ದಾಂಡಿಗನ ಸೇರ್ಪಡೆ. ತನ್ಮೂಲಕ ಇನ್ನೂ ಕೂಡ ಅವಕಾಶ ಇದೆ. ಇದು ಅಂತಿಮ 2ಕ್ಕೆ 2 ಸಿಕ್ಸರಿನ ಅವಶ್ಯಕತೆ. ಒಂದು ಸಿಕ್ಸರ್ ಒಂದು ಬೌಂಡ್ರಿ ದಾಖಲಿಸಿ ಕೂಡ ಪಂದ್ಯ ಟೈ ಆಗುತ್ತೆ. ಮತ್ತೆ ಶ್ರೀನಿವಾಸ್ 5ನೇ ಚೆಂಡು. ತನ್ಮೂಲಕ ಭರ್ಜರಿ ಸಿಕ್ಸರ್. ಈ ಬಾರಿ ಮತ್ತೆ ಮಿಡ್ ವಿಕೆಟ್ ಸೀಮಾರೇಖೆ ಹೊರಭಾಗವನ್ನು ಕಾಣ್ತಾ ಇದೆ. ಇವರ್ನ ಮೊದಲ ಸಿಕ್ಸರ್ ಕೂಡ. 1ಕ್ಕೆ 5. ಸಿಕ್ಸರ್ ಹೊಡೆದ್ರೆ ಪಂದ್ಯ ಕೈದಾಗುತ್ತೆ. ಬೌಂಡ್ರಿ ಹೊಡೆದ್ರೆ ಪಂದ್ಯ ಟೈ ಆಗುತ್ತೆ. ಹಲೋ 1ಕ್ಕೆ 5 ಓಟಗಳ ಅವಶ್ಯಕತೆ ಇದೆ. ಆ ನಿಟ್ಟಲ್ಲಿ ಇವಾಗ ಪಂದ್ಯ ಮುಂದುವರಿಕೆಯೂ ಕೂಡ. ಪಂದ್ಯ ಆಟ ಬಹಳಷ್ಟು ಕುತೂಹಲಕಾರಿ ಘಟ್ಟವನ್ನು ಕಂಡುಕೊಳ್ತಾ ಇದೆ. ಹಂತದಲ್ಲಿ 1ಕ್ಕೆ 5 ಶ್ರೀನಿವಾಸ್ ಎಸ್ಗಾರಿ ಭಾಗವನ್ನು ಕಂಡುಕೊಳ್ತಾರೆ ಅಂಕಣ ಭಾಗದಲ್ಲಿ. ಓ ಮೈ ಗಾಡ್, ವಾಟ್ ಎ ಶಾಟ್. ತನ್ಮೂಲಕ ಮತ್ತೆ ಹೈ ಶಾಟ್. ತನ್ಮೂಲಕ ಕ್ಯಾಚ್ ಅನ್ನ ಡ್ರಾಪ್ ಮಾಡಿದ್ರು. ಒಂದೋಟ ಬರ್ತಾ ಇಲ್ಲ. ನಿಟ್ಟಲ್ಲಿ ಪಂದ್ಯಾಟವನ್ನ ಜಯಿಸ್ತಾ ಇದೆ ಪವರ್ ಹಿಟ್ಟರ್ಸಿನ ತಂಡ. ಒಂದು ಅತ್ಯುತ್ತಮ ಪ್ರದರ್ಶನವನ್ನು ತೋರ್ಪಡಿಸ್ತಾ ಇದೆ. ಬಹಳ ಸುತ್ತಮುತ್ತ ಹಿಟ್ ಮಾಡಿದ್ರು ಕೂಡ ಇದು ಸೀಮಾ ರೇಖೆ ಒಳಭಾಗದಲ್ಲಿ ಇರ್ತಕ್ಕಂಥ ಈ ಚೆಂಡಿಗೆ ಓಟವನ್ನು ದಾಖಲಿಸ್ತಾ ಇಲ್ಲ. ನಿಟ್ಟಲ್ಲಿ ಪಂದ್ಯಾಟವನ್ನು ಜಯಿಸ್ತಾ ಇದೆ. ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಹಂತದಲ್ಲಿ. ಅಲ್ಲಿ ಮುಂದಿನ ಪಂದ್ಯಾಟವನ್ನು ಆಡುವಂತ ತಂಡ ಆದಷ್ಟು ಬೇಗ ಗ್ರೌಂಡ್ ಎಂಟ್ರಿನ ಪಡ್ಕೊಳ್ಬೇಕು. ಈ ಪಂದ್ಯಾಟದ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ವರ್ಮಾ ಪಾಲಾಗ್ತಾ ಇದೆ. ಅವರು ವೇದಿಕೆ ಹತ್ರ ಬನ್ನಿ ಅನ್ನೋದಾಗಿ ಕೇಳಿಕೊಳ್ತಾ ಇದ್ದೇವೆ. ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿ ವರ್ಮಾ ಫ್ರಮ್ ಪವರ್ ಹಿಟ್ಟರ್. 4 ರನ್ನುಗಳ ಒಂದು ವಿರೋಚಿತ ಒಂದು ಜಯ, ಅತ್ಯುತ್ತಮ ಜಯವನ್ನು ದಾಖಲಿಸಿದ್ರು. ವಿರೋಚಿತ ಸೋಲನ್ನು ಕಂಡಿರ್ತಕ್ಕಂಥ ಇಂಡಿಯನ್ ಬಾಯ್ಸ್ ನ ತಂಡ ವರ್ಮಾ ಈ ಪಂದ್ಯಾಟದ ಪಂದ್ಯ ಶ್ರೇಷ್ಠ. ಅವರು ವೇದಿಕೆ ಬಂದು ಕಲೆಕ್ಟ್ ಮಾಡಿ ಈ ಒಂದು ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನ ಪಾದಗೌನಪಲ್ಲಿಯ ನರಸಿಂಹಣ್ಣನವರು ಈ ಒಂದು ಟೂರ್ನಮೆಂಟಿನ ಈ ಪಂದ್ಯಾಟದ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನ ವರ್ಮಾ ಅವರಿಗೆ ನೀಡಿ ಗೌರವಿಸ್ತಾ ಇದ್ದಾರೆ. ಅವರು ವೇದಿಕೆ ಹತ್ರ ಬಂದು ಅದನ್ನ ಕಲೆಕ್ಟ್ ಮಾಡಿ ಅನ್ನೋದಾಗಿ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಈ ಒಂದು ಪಂದ್ಯಾಟದ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನ ವರ್ಮಾ ಅವರು ಪಡ್ಕೊಂಡಿದ್ದಾರೆ. ಕೃತಜ್ಞತೆಗಳು ಸರ್. ಅಭಿನಂದನೆಗಳನ್ನ ಸರ್ಗೆ ತಿಳಿಸ್ತಾ ಮುಂದಿನ ಹಂತ ವಿದ್ಯಮಾನವನ್ನ ಶರತ್ ಕುಂಬಾಶ್ ತಿಳಿಸ್ತಾರೆ. ಒಟ್ಟು ಕಾಂಬ್ಯಾಕ್ಸ್ ನಲ್ಲಿ ಜಾಯಿನ್ ಶರತ್ ಕುಂಬಾಶ್.
ಧನ್ಯವಾದಗಳು ರಾಘು ಮಟ್ಪಾಡಿ ಅವರೇ. ಬಂದಿರುವಂತ ಎಲ್ಲ ಕ್ರೀಡಾ ಪ್ರೇಕ್ಷಕರೇ ಮತ್ತೊಮ್ಮೆ ನಾವು ಆತ್ಮೀಯ ಸ್ವಾಗತವನ್ನು ಬಯಸಿಕೊಂಡು ಹಗಲು ರಾತ್ರಿಯ ಪ್ರದರ್ಶಿತ ಪಂದ್ಯಕೂಟವನ್ನು ಕಾಣ್ತಕ್ಕಂತ ಈ ಕ್ರೀಡಾಂಗಣ ಮುಂದಿನ ಪಂದ್ಯಾಟ ಅಂಗಡಿ ಒಳಭಾಗದಲ್ಲಿ ಮುಂದಿನ ಪಂದ್ಯಾಟವನ್ನು ಆಡುವಂತ ತಂಡ ಎಸ್ಎ ಕ್ರಿಕೆಟರ್ಸ್ ವರ್ಸಸ್ ಬ್ರಾಂಡಿವಾ. ಇವೆರಡು ತಂಡಗಳು ಮುಂದಿನ ಪಂದ್ಯಾಟವನ್ನು ಆಡುತ್ತೆ. ಮೊದಲ ಹಂತದ ಟಾಸ್ ಅನ್ನು ಜಯಿಸಿರುವಂತ ತಂಡ ಬ್ರಾಂಡಿವಾ ಬೌಲ್ ಫಸ್ಟ್ ಎನ್ನುವುದಾಗಿ ನೆಚ್ಚಿಕೊಂಡು ಅಂಕಣ ಪ್ರವೇಶವನ್ನ ಕಂಡುಕೊಳ್ತಾ ಇದ್ದಾರೆ. ಬಹಳಷ್ಟು ವ್ಯವಸ್ಥಿತ ಒಂದು ದಾಖಲೆಯ ಪಂದ್ಯಕೂಟವನ್ನು ಕಾಣ್ತಾ ಇರುವಂತ ಕ್ರೀಡಾಂಗಣ ಕೂಡ ಗೌನ್ಪಲ್ಲಿ